ನಾವು 3/2 ಲಿಮಿಟ್ಸ್ ನ್ಯೂಮ್ಯಾಟಿಕ್ ಲಿಮಿಟ್ ಸ್ವಿಚ್ನ ಹೇಗೆ ಯೂಸ್ ಮಾಡೋದು ಅಂತ ನೋಡಿ. ಹೇಗೆ ಯೂಸ್ ಮಾಡೋದು? ಈ ಎಕ್ಸ್ಪೆರಿಮೆಂಟ್ಗೋಸ್ಕರ ನಾವೇನು ಕಾಂಪೊನೆಂಟ್ಸ್ ಯೂಸ್ ಮಾಡ್ತೀವಿ, ಒಂದು ಡಬಲ್ ಆಕ್ಟಿವ್ ಸಿಲಿಂಡರ್ ಯೂಸ್ ಮಾಡ್ತಿದ್ದೀವಿ, ಒಂದು 3/2 ಲಿಮಿಟ್ ಸ್ವಿಚ್ ಯೂಸ್ ಮಾಡ್ತಿದ್ದೀವಿ, ಮತ್ತು ಒಂದು 3/2 ಪುಷ್ ಬಟನ್, ಮತ್ತು 5/2 ಡಬಲ್ ಸೈಡ್ ಪೈಲಟ್ ಆಪರೇಟೆಡ್ ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ನ ಯೂಸ್ ಮಾಡ್ತಿದ್ದೀವಿ. ಈ ಕನೆಕ್ಷನ್ಸ್ನ ಯೂಸ್ ಮಾಡ್ಕೊಂಡು ನಾವೇನು ಮಾಡಬೇಕು, ಸಿಲಿಂಡರ್ನ ಎಕ್ಸ್ಟೆಂಡ್ ರಿಟ್ರಾಕ್ಟ್ ಮಾಡಬೇಕು. ಈ ಎಕ್ಸ್ಪೆರಿಮೆಂಟಲ್ಲಿ ಮೇನ್ ಏನಾಗುತ್ತೆ, ನೀವು ಪುಷ್ ಬಟನ್ ಪ್ರೆಸ್ ಮಾಡಿದಾಗ ಸಿಲಿಂಡರ್ ಎಕ್ಸ್ಟೆಂಡ್ ಆಗುತ್ತೆ. ಯಾವಾಗ ನಮ್ಮ ಲಿಮಿಟ್ ಸ್ವಿಚ್ಗೆ ಬಂದು ಸಿಲಿಂಡರ್ ಪ್ರೆಸ್ ಆಗುತ್ತೋ ಸಿಲಿಂಡರ್ ಆಟೋಮೆಟಿಕಲಿ ಹಿಂದೆ ಹೋಗ್ತೀವಿ. ಈ ಎಕ್ಸ್ಪೆರಿಮೆಂಟ್ ಕನೆಕ್ಷನ್ ಏನು ಮಾಡೋದು ಅಂತ ನೋಡಿ. ಕನೆಕ್ಷನ್ಗೆ ಫಸ್ಟ್ ನ್ಯೂಮ್ಯಾಟಿಕ್ ಹೋಸ್ನ ತಗೊಂಡು ಮ್ಯಾನಿಫೋಲ್ಡಿಂದ ಡಬಲ್ ಸೈಡ್ 5/2 ಪೈಲಟ್ ಆಪರೇಟೆಡ್ಗೆ ಕನೆಕ್ಟ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿಂದ ನ್ಯೂಮ್ಯಾಟಿಕ್ ಸಿಲಿಂಡರ್ ಕನೆಕ್ಷನ್ ಕೊಡಿ. ಸಿಲಿಂಡರ್ ಕನೆಕ್ಷನ್ ಕೊಡಬೇಕು. ಇದು ಡಬಲ್ ಆಕ್ಟಿವ್ ಸಿಲಿಂಡರ್ಗೆ ಕನೆಕ್ಷನ್ ಮುಗೀತು. ಈಗ ನೆಕ್ಸ್ಟ್ ಏನು ಮಾಡಬೇಕು, ಮತ್ತೆ ಮ್ಯಾನಿಫೋಲ್ಡಿಂದ ಒಂದು ಪುಷ್ ಬಟನ್ ಕೊಡ್ತೀವಿ, ಪುಷ್ ಬಟನ್ ಇನ್ಪುಟ್, ಮತ್ತು ಅದೇ ಪುಷ್ ಬಟನ್ ಔಟ್ಪುಟ್ಟಿಂದ ಒಂದು ಡ್ಯುಯಲ್ ಸೈಡ್ ಡೈರೆಕ್ಷನ್ ಕಂಟ್ರೋಲ್ ವಾಲ್ವಲ್ಲಿ 2 ಪೈಲಟ್ ಆಪರೇಟೆಡ್ ಇದೆ. ಒಂದು ಸೈಡ್ ಪೈಲಟ್ ಆಪರೇಟೆಡ್ಗೆ ಇನ್ಪುಟ್ ಪೈಲಟ್ ಆಪರೇಟೆಡ್ ನಾವೇನು ಮಾಡ್ತಿದ್ವಿ, ಪುಷ್ ಬಟನ್ ಔಟ್ಪುಟ್ನ ಕನೆಕ್ಟ್ ಮಾಡ್ತಿದ್ವಿ. ಇನ್ನೊಂದು ಪುಷ್ ಬಟನ್ ಔಟ್ಪುಟ್ ಬಾಕಿ ಇದೆ. ಫಸ್ಟ್ ಏನು ಮಾಡಬೇಕು, ನಾವು ಲಿಮಿಟ್ ಸ್ವಿಚ್ ಯೂಸ್ ಮಾಡ್ತಿರೋದ್ರಿಂದ ಮ್ಯಾನಿಫೋಲ್ಡಿಂದ ಒಂದನ್ನು ತೊಗೊಂಬಂದ್ಬಿಟ್ಟು ನ್ಯೂಮ್ಯಾಟಿಕ್ ಲಿಮಿಟ್ ಸ್ವಿಚ್ಗೆ ಇನ್ಪುಟ್ ಕೊಡಬೇಕು. ನ್ಯೂಮ್ಯಾಟಿಕ್ ಲಿಮಿಟ್ ಸ್ವಿಚ್ ಔಟ್ಪುಟ್ನ ತೊಗೊಂಡು ನಾವೇನು ಮಾಡಬೇಕು, 5/2 ಪೈಲಟ್ ಆಪರೇಟೆಡ್ ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ ಇದೆಯಲ್ವ, ಅದರಲ್ಲಿ ಇನ್ನೊಂದು ಸೈಡ್ಗೆ ಕನೆಕ್ಟ್ ಮಾಡಬೇಕು. ಈಗ ನ್ಯೂಮ್ಯಾಟಿಕ್ ಸಪ್ಲೈ ಆನ್ ಮಾಡಿ ನೀವು ಪುಷ್ ಬಟನ್ ಪ್ರೆಸ್ ಮಾಡ್ತೇವೆ ಸಿಲಿಂಡರ್ ಎಕ್ಸ್ಟೆಂಡ್ ಆಗುತ್ತೆ. ಯಾವಾಗ ಬಂದುಬಿಟ್ಟು ಈ 3/2 ಲಿಮಿಟ್ ಸ್ವಿಚ್ನ ಪ್ರೆಸ್ ಆಗುತ್ತೋ ಸಿಲಿಂಡರ್ ಆಟೋಮೆಟಿಕಲಿ ರಿಟ್ರಾಕ್ಟ್ ಆಗುತ್ತೆ. ಈಗ ನೋಡಿ ಸಿಲಿಂಡರ್ ಎಕ್ಸ್ಟೆಂಡ್ ಆಗ್ತಿದೆ. ಯಾವಾಗ ಲಿಮಿಟ್ ಸ್ವಿಚ್ನ ಪ್ರೆಸ್ ಮಾಡ್ತೀವಿ